ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಜಾನ್ ನಿಲ್ಲಿಸೋಕೆ ದಮ್ ಇಲ್ಲ, ಸೌಂಡ್ ಕಮ್ಮಿ ಮಾಡಿ ಎನ್ನುವುದಕ್ಕೆ ತಾಕತ್ತಿಲ್ಲ. ಸಚಿವರಿಬ್ಬರು ವೈಮನಸ್ಸು ಪ್ರದರ್ಶನಕ್ಕೆ ವೇದಿಕೆ ಆಯಿತು ಪರಿಷತ್ ಕಲಾಪ. ರಹೀಂ ಖಾನ್ಗೆ ಎಚ್ಚರಿಕೆ ನೀಡಿದ್ರು ಸಭಾಪತಿ ಹೊರಟ್ಟಿ. ಅಲ್ಟ್ರಾ ಪೋರ್ಟೇಬಲ್ ಮೆಷಿನ್ನಿಂದಾನೇ ಭ್ರೂಣ ಹತ್ಯೆ ಹೆಚ್ಚಾಗುವುದಕ್ಕೆ ಕಾರಣ. ಇದು ಪರಿಷತ್ನಲ್ಲಿ ಪ್ರತಿಧ್ವನಿಸಿದ ಪ್ರಮುಖ ಅಂಶಗಳು. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಾಜಿ ಸಭಾಪತಿ ನಿದ್ದೆಗೆ ಅಡ್ಡಿಯಾಗ್ತಾ ಇದೆ ಆಜಾನ್ ಸೌಂಡ್. ವಿಮಾನದ ವಿಚಾರದಿಂದ ಬಯಲಾಯಿತು ಸಚಿವರ ಗುದ್ದಾಟ. ಪರಿಷತ್ನಲ್ಲಿ ಹಕ್ಕುಚ್ಯುತಿ ಮಂಡಿಸಿದ್ರ ಸುಜಾ ಕುಶಾಲಪ್ಪ. ವಿಧಾನ ಪರಿಷತ್ನಲ್ಲಿ ಗದ್ದಲಕ್ಕೆ ಕಾರಣವಾಗಿದ್ದು ಶಿವಮೊಗ್ಗ ನಗರದಲ್ಲಿನ ಆಜಾನ್ ಶಬ್ದ. ಸದಸ್ಯ ಅರುಣ್ ತಮ್ಮ ಮನೆ ಹಿಂದೆ ಮಸೀದಿ ಇದೆ. ತಂದೆಗೆ ಅಂದ್ರೆ ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿಯವರಿಗೆ 86 ವರ್ಷ. ನಿದ್ದೆ ಮಾಡಲು ಆಗದ ರೀತಿಯ ಆಜಾನ್ನ ಸೌಂಡ್ ಇರುತ್ತೆ ಎಂದು ವಿಷಯ ಪ್ರಸ್ತಾಪಿಸಿದರು. ಗೃಹ ಸಚಿವರ ಪರವಾಗಿ ಉತ್ತರಿಸಿದ ಸಚಿವ ಈಶ್ವರ್ ಖಂಡ್ರೆ, ಇದು ಸೂಕ್ಷ್ಮ ವಿಚಾರ, ರಾಜಕೀಯ ಮಾಡಬೇಕು ಎಂದು ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಆದರೆ ಬಿಜೆಪಿ ಸದಸ್ಯರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ರು. ನನ್ನ ಮನೆಯ ಹಿಂದ್ಗಡೆನೆ ಒಂದು ಮಸೀದಿ ಇದೆ. ನನ್ನ ಮನೆ ಹಿಂದ್ಗಡೆನೆ. ನಾನು ಬೆಳಿಗ್ಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋದ್ರೆ 4:45 ಶಿವಮೊಗ್ಗಕ್ಕೆ ಹೋಗ್ತೀನಿ. 4:45 ನಾ ಮಲ್ಗಕ್ಕೆ ಹೋದ್ರೆ ಶುರು ಆಗುತ್ತೆ ಆಜಾನ್. ಯಾವ ಮಟ್ಟಕ್ಕೆ ಸೌಂಡ್ ಇರುತ್ತೆ ಅಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ 86 ವರ್ಷ. ಈಗ 86 ವರ್ಷ. ಆ ಸೌಂಡಿಗೆ ಎದ್ದು ಕೂರುವಂತ ಸ್ಥಿತಿ ನಮ್ಮ ಮನೆಯಲ್ಲಿದೆ. ಶಬ್ದ ಮಾಲಿನ್ಯ ಇವತ್ತು ರಾಜ್ಯದಾದ್ಯಂತ ಎಲ್ಲ ಕಡೆ ಇರುವಂಥದ್ದು ಎಲ್ಲರ ಗಮನದಲ್ಲಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಇವತ್ತು ನಾಯ್ಸ್ ಲೆವೆಲ್ ಏನಿದೆ ಅದು ಸೂಕ್ಷ್ಮ ವಲಯಗಳಲ್ಲಿ ಹಗಲು ಹೊತ್ತು 50 ಡೆಸಿಬಲ್ ಮತ್ತು ರಾತ್ರಿ ಹೊತ್ತು 40 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದ ಇರಬಾರದು ಅಂತಿದೆ. ರಮೇಶ್ ಬಾಬು, ದಿನೇಶ್ ಗುಂಡೂರಾವ್ ನಡುವೆ ಮೊಟ್ಟೆ ಚರ್ಚೆ. ರಾಜ್ಯದಲ್ಲಿ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇರುವ ವಿಚಾರ ಅಂದ್ರೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು. ಹೀಗಾಗಿ ಪರಿಷತ್ನಲ್ಲಿ ವಿಷಯ ಎತ್ತಿದ ರಮೇಶ್ ಬಾಬು, ಇದು ನಿಜವೇ ಅಂತ ಕೇಳಿದ್ರು. ಇದಕ್ಕೆ ಉತ್ತರಿಸಿದ ಸಚಿವ ದಿನೇಶ್ ಗುಂಡೂರಾವ್, ಇದೆಲ್ಲ ಸುಳ್ಳು, ಇಂತಹ ವದಂತಿಗಳನ್ನೆಲ್ಲ ನಂಬಬಾರದು ಅಂತ ಸ್ಪಷ್ಟಪಡಿಸಿದ್ರು. ಶಾಲಾ ಮಕ್ಕಳಿಗೂ ಮೊಟ್ಟೆ ಕೊಡುತ್ತಿರುವ ಕಾರಣ ಹಲವರ ಆತಂಕಕ್ಕೆ ಈ ವಿಚಾರ ಕಾರಣವಾಗಿತ್ತು. ಇದರಿಂದಾಗಿ ಸರ್ಕಾರ ಈ ಎಲ್ಲ ಆತಂಕ ಅನುಮಾನಗಳಿಗೆ ತೆರೆ ಎಳೆದಿದೆ. ಮೊಟ್ಟೆ ಬಳಕೆ ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಯೂಟ್ಯೂಬ್ನಲ್ಲಿ ಪ್ರಚಾರ ಮಾಡಿರುವುದರಿಂದ ರಾಜ್ಯದ ಜನರಲ್ಲಿ ಆತಂಕ ಮನೆ ಮಾಡಿರುತ್ತದೆ. ಈಗ ಅದ್ರ ಬಗ್ಗೆ ಪೂರ್ತಿವಾದಂಥ ಮಾಹಿತಿಯನ್ನು ನಾವು ತರಿಸ್ಕೊಳ್ಬೇಕಾಗ್ತದೆ. ಏನಂತ ಹೇಳಿದ್ರೆ, ನಾವು ಕಳೆದ ವರ್ಷ ಮೊಟ್ಟೆಗಳ ಒಂದು ಸುಮಾರು 124 ಮಾದರಿಗಳನ್ನು ನಾವು ಪರೀಕ್ಷೆ ಮಾಡಿಸಿದ್ದು. ಆ ಸಂದರ್ಭದಲ್ಲಿ 124ರಲ್ಲಿ 123 ಸರಿಯಾಗಿ ಇದೆ ಅಂತ ಹೇಳಿ ಒಂದು ಮಾತ್ರ ಸ್ವಲ್ಪ ಕ್ವಾಲಿಟಿ ಅಷ್ಟು ಇರಲಿಲ್ಲ ಅಂತ ಬಂದಿತ್ತು. ಈಗ ಮೊನ್ನೆ ತಿಪ್ಪಣ್ಣಪ್ಪ ಕಮಕನೂರ್, ಎಂಬಿ ಪಾಟೀಲ್ ನಡುವೆ ವಿಮಾನ ಮಾತು. ಕಲಬುರಗಿಯಲ್ಲಿ ವಿಮಾನ ಹಾರಾಟ ನಿಂತಿದೆ, ಇದರಿಂದ ನಮಗೆಲ್ಲ ತೊಂದರೆ ಆಗಿದೆ ಎಂದು ತಿಪ್ಪಣ್ಣಪ್ಪ ಕಮಕನೂರ್ ಪ್ರಶ್ನೆ ಹಾಕಿದ್ರು. ಇದಕ್ಕೆ ಉತ್ತರಿಸಲು ಸಚಿವ ಎಂಬಿ ಪಾಟೀಲ್ ಎದ್ದು ನಿಂತಾಗ ಅಚ್ಚರಿಯ ಬೆಳವಣಿಗೆ ನಡೆಯಿತು. ಉಡಾನ್ ಯೋಜನೆಯಡಿ 3 ವರ್ಷ ರಿಯಾಯಿತಿ ದರದಲ್ಲಿ ವಿಮಾನ ಹಾರಾಟ ನಡೆಯಿತು. ಯೋಜನೆ ಅವಧಿ ಮುಗಿದ ಮೇಲೆ ಟಿಕೆಟ್ ಬೆಲೆ ಹೆಚ್ಚಾಗಿ ಜನ ಇಲ್ಲದೆ ಹಾರಾಟ ಸ್ಥಗಿತವಾಯಿತು ಅಂತ ಎಂಬಿ ಪಾಟೀಲ್ ಹೇಳಿದ್ರು. ಬಿ ಖಾತಾ ವಿಚಾರವಾಗಿ ಸಚಿವ ರಹೀಂ ಖಾನ್ ವಿರುದ್ಧ ಸಭಾಪತಿ ಗರಂ. ಬಿಜೆಪಿ ಸದಸ್ಯ ಚಿದಾನಂದ್ ಅವರು, ಸರ್ಕಾರ ಬಿ ಖಾತಾ ನೀಡುವುದರಲ್ಲಿ ಅರ್ಥವಿಲ್ಲ, ಸಚಿವರು ಇದನ್ನ ಗಮನಿಸಬೇಕು, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ, ಈ ಬಗ್ಗೆ ಸಭೆ ಕರೀತೀನಿ ಅಂತ ಕಳೆದ ಅಧಿವೇಶನದಲ್ಲಿ ಹೇಳಿದ್ರು. ಇದುವರೆಗೂ ಸಭೆ ಕರೆದಿಲ್ಲ ಎಂದಾಗ ಸಭಾಪತಿ ಹೊರಟ್ಟಿ ಸಚಿವ ರಹೀಂ ಖಾನ್ ವಿರುದ್ಧ ಗರಂ ಆದ್ರು. ಸದನದಲ್ಲಿ ಹೇಳಿದ ಮಾತು ತಪ್ಪಬಾರದು, ತಕ್ಷಣ ಸಭೆ ಕರೆಯಿರಿ, ಇಲ್ಲದಿದ್ರೆ ಕಥೆ ಬೇರೆಯೇ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ರು. ಬಿ ಖಾತಾ ಇರುವ ಸಾರ್ವಜನಿಕರು ಮನೆ ಮತ್ತು ಇತರ ಕಟ್ಟಡ ನಿರ್ಮಾಣ ಮಾಡಿಕೊಳ್ಳಲು ನಕ್ಷೆ ಅನುಮೋದನೆ ಮಾಡಿಕೊಡಲಾಗುತ್ತೆ. ಅಂದರೆ ಬಿ ಖಾತಾ ಇರುವ ನಿವೇಶನಗಳಿಗೆ ಕಟ್ಟಡ ನಿರ್ಮಾಣ ಮಾಡಲು ನಕ್ಷೆ ಅನುಮೋದನೆ ಪ್ರಸ್ತುತ ಕಾಯ್ದೆ ಅಡಿಯಲ್ಲಿ ಅವಕಾಶ ಇರಲ್ಲ ಅಂತ ಹೇಳಿದ್ದಾರೆ. ಬಿ ಖಾತಾದಾರರಿಗೆ OCCC ಪಡಿಬೇಕಾ 1200ಕ್ಕೆ ಅಂತ ಕೇಳಿದ್ರೆ ಇಲ್ಲ, ಅದು ಕೊಡೋಕೆ ಬರೋದಿಲ್ಲ, ಅವ್ರಿಗೆ ಕರೆಂಟು ಕೊಡೋಕೆ ಬರಲ್ಲ, ನೀರು ಕೊಡೋಕೆ ಬರಲ್ಲ ಅಂತ ಹೇಳಿದ್ದಾರೆ.
ನಗರಸಭೆ ಅಧಿಕಾರಿಗಳು ಸಂಪೂರ್ಣವಾಗಿ ಲೂಟಿನಲ್ಲಿ ತೊಡಗಿದ್ದಾರೆ. ದಯಮಾಡಿ ಅವರು ಡೇಟ್ ಕೊಡಬೇಕು ತಮ್ಮ ಮುಖಾಂತರ. ಈ ಸಾರಿ ಸುಳ್ಳು ಹೇಳಬಾರ್ದು. ಸದಸ್ಯರೇ, ಇವರೇ ಸಚಿವರೇ, ಲಾಸ್ಟ್ ಟೈಮ್ ನಿಮ್ಗೆ ಸದನದಲ್ಲೇ ಹೇಳಿದ್ವಿ ನಾವು, ಹೋಗಿ ಮೀಟಿಂಗ್ ಮಾಡಿದ್ವಿ, ಒಪ್ಕೊಂಡಿದ್ರಿ. ನೀವು ಸದನದಲ್ಲಿ ಒಪ್ಕೊಂಡು ನೀವು ಇದನ್ನ ಮಾಡಿದ್ರೆ ಬೇರೆ ಆಗ್ತಿದೆ. ನಾ ಈಗ ಹೇಳ್ಬಿಡ್ತೀನಿ ನಿಮ್ಗೆ, ಸದನ ದೊಡ್ಡದು, ನೀವು ದೊಡ್ಡವರಲ್ಲ. ಇಲ್ಲ ಸರ್, ಕೊಡಪ್ಪ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ. ಪ್ರತಿ ಅಧಿವೇಶನದಲ್ಲೂ ಇದೊಂದು ವಿಷಯ ಸದ್ದು ಮಾಡುತ್ತಲೇ ಇರುತ್ತೆ. ಸಿಟಿ ರವಿ ಎತ್ತಿದ ಪ್ರಶ್ನೆಗೆ ಉತ್ತರಿಸಿದ ದಿನೇಶ್ ಗುಂಡೂರಾವ್, ಅಲ್ಟ್ರಾ ಪೋರ್ಟಬಲ್ ಮೆಷಿನ್ ಕಾರಣದಿಂದ ಇದು ಹೆಚ್ಚಾಗಿ ನಡೀತಾ ಇದೆ, ಇದಕ್ಕೂ ಕಡಿವಾಣ ಹಾಕೋ ಕೆಲಸ ಆಗ್ತಿದೆ ಅಂತ ತಿಳಿಸಿದ್ರು. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಳಗಾವಿ.